ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಲ್ಲಿ ರಾಯರು, ಇಲ್ಲಿ ರಾಮ, ಅಲ್ಲಿ ಹನುಮ. ಹೌದಲ್ಲ? ಇವಾಗ ನೀವು ಎಲ್ಲಿಗೆ ಹೋಗಿ ಬಂದ್ರಿ? ಮಂತ್ರಾಲಯಕ್ಕೆ ಹೋಗಿ ಬಂದ್ರ? ಆಮೇಲೆ ಇವಾಗ ನಿನ್ನ ನೋಡ್ಲಿಕ್ಕೆ ನನಗೆ ಭಾಳ ಆನಂದ. ಇವಾಗ ನೀವು ಕಾಲು ಹೇಗಾಗಿದೆ? ನೋವಿಲ್ಲ, ಸುಸ್ತಿಲ್ಲ, ಎಲ್ಲವಿಲ್ಲ, ತಲೆನೋವಿಲ್ಲ, ಏನು ಮೊದಲು ಊಟ ಬಗ್ಸ್ತಾರೆ, ಊಟ ಇವಾಗ ಊಟ ಬೇಕು ಅಂತ ಹೇಳ್ತಾರೆ. ಮುಂಚೆ ಊಟ ಬೇಡ ಅಂತ ಇಲ್ಲ, ತೋರಿಸ್ಬೇಕಂಗೆ ಎಲ್ಲದ್ದು. ಯಾರ್ಯಾರು ಮಾತಾಡ್ತಿರ್ತಾರೆ ತೋರಿಸ್ತಾರೆ, ಅವ್ರು ಗೊತ್ತಾಗುತ್ತೆ. ಮುಂಚೆ ಊಟ ಬೇಡ ಬೇಡ ಅಂತ ನಿಮ್ಗೆ ಏನಾಗಬೇಕು? ಅನ್ನ ಆಗ್ಬೇಕಾ ನಿಮ್ಗೆ? ಅಳಿಯ ನೋಡಿ, ಎಷ್ಟು ದಿನ ಆಯ್ತು ನನ್ನ ಜೊತೆ ಬರ್ತಾ ಇತ್ತು? ಇವತ್ತು 5 ದಿವಸ. ನಾನು ನಿಂಬೆಹಣ್ಣು ಸೌತೆಕೆಯಿಂದ ಎಷ್ಟು ಸಲ ತೆಗೆದಿದ್ದೀನಿ? 3 ಸಲ ತೆಗೆದ. ಇನ್ನೊಬ್ಬ ವ್ಯಕ್ತಿ ಬಂದಿದ್ದ ನಿಮ್ಮ ಹತ್ರ, ನೀವು ಇದ್ದಾಗಲೇ. ಅವ ಕಾಲು ಇಷ್ಟೇ ಇತ್ತು, ಅವನು ಇಲ್ಲಿ ಫೋಟೋ ಆಗ್ತಿರ್ಲಿಲ್ಲ. ಆ ವ್ಯಕ್ತಿದು ಅವ ಹಿಂಗ್ ಕುತ್ಕೊಂಡು ಹಿಂಗ್ ಊಟ ಮಾಡ್ತಾ ಇದ್ದ. ಇವತ್ತು ನನ್ನ ಜೊತೆ ಕುತ್ಕೊಂಡು ಹಿಂಗ್ ಊಟ ಮಾಡಿದ, ಈ ಕಾಲು ಫೋನ್ ಮಾಡಿದ. ಅವನು ನಿಮ್ದು ಸೇಮ್ ಟೈಮ್ ಆಯ್ತು. ಅರ್ಥ ಆಯ್ತಾ? ನಾಳೆ ಒಂದ್ಸಲ ಬರ್ತಾ ಇದ್ದಾನವ. ಇಲ್ಲಿ ಕಾಲು ಫೋಲ್ಡ್ ಮಾಡೋಕ್ಕಾಗಿಲ್ಲ, ಇಷ್ಟೇ ಒಂದು ಲಾಸ್ಟ್. ಇವತ್ತು ನೀವು ಫೋಲ್ಡ್ ಮಾಡ್ಬೋದು, ಚಕ್ರ ಕರ್ಕೊಂಡು ನೀವು ಹೇಳಿ ಕುತ್ಕೊಂಡಿದ್ದೀರ, ಹಂಗೆ ಊಟ ಮಾಡಿದ. ಇವತ್ತು ನಿಮ್ಗೆ ಪವಾಡ ಆಯ್ತಾ? ಇಲ್ಲಿ ಯಾರ ಹೆಸರು ಹೇಳ್ಕೊಂಡು ಬಂದ್ವಿ? ರಾಯರ ಹೆಸರು ಹೇಳ್ಕೊಂಡು. ರಾಯರ ಹೆಸರು ಹೇಳಿದ್ರೆ ನಮ್ಮ ಜೀವನ ಪವಾಡ. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಂಡು ಬಂದೆ, ಇಲ್ಲಿ ರಾಯರು ದೇವರು. ಅವರು ರಾಯರು ಇವತ್ತು ದೇವರಾಗಿಬಿಟ್ಟಿದ್ದಾರೆ. ಬೃಂದಾವನದಲ್ಲಿ ಜೀವಂತವಾಗಿ ಬಿಟ್ಟಿದ್ದಾರೆ ರಾಯರು. ರಾಯರನ್ನ ನಂಬಿ ಯಾರು ನಿತ್ಯ ಮುಂದೆ ಆಗ್ತಾರೋ ಅವ್ರು ಬದುಕನ್ನೇ ಬದಲಾಯಿಸ್ತಾರೆ. ನಮ್ಮ ದೇಹದಲ್ಲಿ ಎಂತಿಂತ ಕಾಯಿಲೆ ಇದ್ರು ಅದು ಸುಟ್ಟು ಭಸ್ಮ ಮಾಡುವಷ್ಟು ಶಕ್ತಿ ರಾಯರಿಗೆ. ಅದಕ್ಕೆ ಇವತ್ತು ನೋಡಿ, ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಷ್ಟು ಆನಂದ ಆಯ್ತು ನನಗೆ. ನೀವು ಹೋಗುದಲ್ಲದೆ ನಿಮ್ಮಲ್ಲಿ ಇರ್ತಕ್ಕಂಥ, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಸ್ನೇಹಿತರು, ನಿಮ್ಮ ಸಂಬಂಧಿಕರನ್ನ ಎಲ್ಲರನ್ನೂ ಮಂತ್ರಾಲಯಕ್ಕೆ ಕಳಿಸಿ. ಯಾಕಂದ್ರೆ ಆ ಮಂತ್ರಾಲಯದಲ್ಲಿ ನೀವು ಬರಬೇಡಿ, ಅವ್ರು ಬರಬೇಡಿ ಯಾರು ಹೇಳಿಲ್ಲ. ಯಾಕಂದ್ರೆ ನಮ್ಮ ರಾಯರು, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ. ನಾನು ಎಷ್ಟೋ ವರ್ಷದಿಂದ ರಾಯರ ಮಠಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಆಗಿಲ್ಲ. ನಾವು ಹೊಸ ಮನೆ ಕಟ್ಟಿದ್ವಿ, ನಮ್ಮ ವರ್ಷಕ್ಕೆ ಹೋದ್ವಿ. ಇಬ್ಬರೇ ಹೋಗಿದ್ವಿ. ಈ ಸರಿ 5 ಜನ ಹೋಗಿದ್ವಿ. 5 ಜನ ಹೋಗಿದ್ದೀರಾ ನೋಡಿ. ಇನ್ನು 5 ಜನ ಇದ್ದು 10 ಜನ ಆಗಿದೆ. 10 ಜನ ಇದ್ದು 20 ಜನ ಆಗಿದೆ. ನೀವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ರಿ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಯವರು ಅಲ್ಲಿರೋದು, ಇಲ್ಲಿ ನಾವು ರಾಯರಲ್ಲ. ಅರ್ಥ ಆಯ್ತಾ? ನಾವು ಭಕ್ತರು, ನಾವೆಲ್ಲ ಭಕ್ತರು. ಇಲ್ಲಿ ಪೂಜೆ ಮಾಡಿ ಇಲ್ಲಿ ನಿಮಗೆ ಪವಾಡ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇಲ್ಲಿ ರಾಯರ ಥರ ಪ್ರತಿಯೊಬ್ಬರು ನಾವು ನೋಡೋದಕ್ಕಾಗಲ್ಲ. ಅದಕ್ಕೆ ರಾಯರೊಬ್ಬರೇ ನನಗೆ ಇವನು ಖುಷಿಯಾಗಿದ್ದಾನೆ. ನಾನು ಎಷ್ಟು ಅದ್ಭುತವಾಗಿ ಇವನು ಮುಖ ನೋಡಿದ್ರೆ, ನೀನು ಮೊನ್ನೆ ಮಾರಮ್ಮನ ದೇವಸ್ಥಾನ ಬಂದಾಗ, ಯಾವುದು ಬೈರಾಪುರ ಹತ್ರ, ಅಲ್ಲಿ ಬಂದಾಗ ನೀನು ಮಾಡ್ಕೊಂಡು ಆಯ್ತು ಯಪ್ಪ ನನಗೆ ಆಗ್ತಾ ಅಂತ ಅಳ್ತಾ ಇದ್ದಿ. ನಿನ್ನ ಮಗಳು ಕಣ್ಣಲ್ಲಿ ಕಣ್ಣೀರು ಹಾಕಿದ್ರು. ನಾನೇನು ಹೇಳಿದೆ, ನಿನ್ಗೇನೋ ಆಯ್ತಾ? ನೀನು ಮತ್ತೆ ರಿಟರ್ನು ನೀನು ಹೋಗು ನಡೆ ಅಂತ ನಾನು ನೋಡಕ್ ಬರ್ತೀನಿ. ಮಂತ್ರಲ್ಲಿ ಹೋಗುದು ಒಳಗಡೆ. ಅದಕ್ಕೆ ಇಲ್ಲಿ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ನೀನು ಇಷ್ಟು ಕುತ್ಕೊಂಡು ಕಾಲು ನೋವಿಲ್ಲ? ಇವಾಗ ಕಾಲು ನೋವಿಲ್ಲ, ಸ್ವಲ್ಪ ಚುಟುಕಲ್ಲ, ಚುಟುಕಂತ ಇಲ್ವಾ? ಅವಾಗೆಲ್ಲ ಚುಟು ಅನ್ನ ಕಡದ್ಬಿಡುತ್ತೆ. ಇವಾಗ ಈಗ ಏನು ಅನಿಸ್ತಾ? ಈಗ ಏನು ಅನಿಸ್ತಾ ಇದೆ ಅಂತ ಇದೇ ರಾಘವೇಂದ್ರ ಸ್ವಾಮಿಯವರ ಪವಾಡ. ಯಾಕಂದ್ರೆ ಇಲ್ಲಿ ನಾನು ಅವ್ರಿಗೆ ಏನು ಹೇಳಿದ್ದೀನಿ ಅಂದ್ರೆ, ಸೌತೆಕಾಯಿ, ನಿಂಬೆಹಣ್ಣು ಅದನ್ನೆಲ್ಲ ತಪ್ಪು ಅಂತ ತಿಳ್ಕೊಬೇಡಿ. ನಿಂಬೆಹಣ್ಣು ಎಲ್ಲಿರುತ್ತೆ? ಅಮ್ಮನ ಕತ್ತಲ್ಲಿರುತ್ತೆ. ನಿಂಬೆಹಣ್ಣು ನೋಡಿದ್ರ ಪವರ್ ಎಳೆದು ಬಿಡುತ್ತೆ. ಇಲ್ಲಿ ನೀವು ದೃಷ್ಟಿ ತೆಗೆಯೋದು ಬೇರೆ, ಮಾಲೆ ಹಾಕಿರೋ ವ್ಯಕ್ತಿ ತೆಗೆಯೋದು ಬೇರೆ. ಇವರಿಗೆ ನಾನು ಹುಷಾರು ಮಾಡೋದೇ ನನ್ನ ಧರ್ಮ ಆಗಿತ್ತು. ಹುಷಾರು ಮಾಡಿದೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಇವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಇವರ ಕುಟುಂಬದವರು ಎಲ್ಲರನ್ನು ಕಾಪಾಡಲಿ ಅಂತೇಳಿ ಭಗವಂತನ ಪಾದ ಹಿಡಿದು ನಾನು ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಯಾರು ಇಲ್ಲಿ ನನ್ನ ವೈಯಕ್ತಿಕವಾಗಿ ಹೋಗ್ತಾ ಇಲ್ಲ. ಯಾರು ನನ್ನ ಬಳಿ ಬಂದು ಏನ್ ಕೇಳ್ತಾರೋ ಭಗವಂತನಲ್ಲಿ ಕೇಳದಂತೆ ನನ್ನ ನುಡಿದಂತ ಮಾತು ಸತ್ಯವನ್ನು ಮಾಡುತ್ತಂತೆ. ನಾನೇನು ನುಡಿತೀನಿ ಸತ್ಯ ಆಗ್ಬೇಕು. ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ, ಮದುವೆ ಮಾಡುವಂತ ಬಂದವರಿಗೆ ಎಲ್ಲರಿಗೂ ಮದುವೆ ಆಗಲಿ. ನನ್ನ ಮಕ್ಕಳಿಗೆ ಮಕ್ಕಳಾಗಿಲ್ಲ, ಅವರಿಗೆ ಮಕ್ಕಳ ಅನುಗ್ರಹ ಮಾಡೋದ್ರೆ ನಾನು ಭಗವಂತನ ಪಾದ ಇರ್ತೀನಿ. ನಾನು ಏನು ನುಡಿತೀನಿ ಅದು ಸತ್ಯ ಆಗ್ಬೇಕು ಅಂತ ಇದೊಂದು ಮಾತಾಗಿ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ
ಭಗವಂತನ ಪಾದ ಹೇಳಿದ್ರೆ ನಾನು ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ನಿನಗೆ ಏನಾಗಲ್ಲ, ಆಯ್ತಾ? ಚಿಂತಿಸ್ಬೇಡ. ನೀನು ನನಗೆ ಹನುಮ ಆದ್ರೆ ನಾನು ರಾಮ ಆಗಿರ್ತೀನಿ ಅಂತ ಹೇಳ್ತೀನಿ, ಆಯ್ತಾ? ಆಯ್ತು, ಖುಷಿ ಆಯ್ತು. ಆಯ್ತು ಸ್ವಾಮಿ, ಆಯ್ತು. ನಿಮಗೆ ಎಣ್ಣೆ ಬರಲಿಲ್ಲ ನಾನು. ನನಗೆ ನೀನು ಯಾರು ಅನ್ನೋದು ಮುಖ್ಯ ಅಲ್ಲ. ನೀನೇ ನನ್ನ ಅಣ್ಣ ಆಗಿರ್ಬೋದು, ನೀನೇ ನನ್ನ ಅಣ್ಣ ಆಗಿರ್ಬೋದು, ನಾನೇ ನಿನ್ನ ತಮ್ಮ ಆಗಿರ್ಬೋದು, ಲೋಕದಲ್ಲಿರ್ತಕ್ಕಂಥ ನೀವೇ ನನ್ನ ತಂದೆ ತಾಯಿದಿರಾಗಿರ್ಬೋದು, ನೀವೇ ನನ್ನ ತಂದೆ ತಾಯಿದ್ರು. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ. ನಿಮ್ಮ ಮುಖದಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಹೇಳ್ತಾರೆ ಪವಾಡ ಇತ್ತು, ಪವಾಡ ಇತ್ತು, ಪವಾಡ ಇತ್ತು. 1,000, 2,000, 15,000 ಜನ ಹುಡುಕೊಂಡು ಬರ್ತಾ ಇದ್ದೀವಿ ಇವತ್ತು. ಯಾವ ಮೂಲೆಯಲ್ಲಿದ್ದರೂ ಹುಡುಕೊಂಡು ಬರ್ತಾ ಇದ್ದಾರೆ. ಯಾವ ಮೂಲೆಯಲ್ಲಿದ್ದರೂ ಹುಡುಕೊಂಡು ಬಂದು ಒಂದು ಕಾಡು ಒಳಗಡೆ ಕೂತ್ಕೊಂಡು ನಾನು ಹೊಟ್ಟೆ ತುಂಬ ನಾನು ಊರಿಗೆ ಊಟ ಅಲ್ಲ. ಗುರುಗಳೇ, ನೀವು ಕುಂತಿರೋ ಸ್ಥಾನ ನೋಡಿದ್ರೆ ನಮಗೆ ಅಯೋಗ್ಯ ಗುರುಗಳೇ. ಇಷ್ಟೆಲ್ಲ ಇದ್ರು ಕೂಡ ನನಗೆ ಎಲ್ಲೋ ಒಂಥರ ಕುಂತಿರ್ತಿರಲ್ಲ, ಅದೇ ಒಂದು ನಮಗೆ ಮನಸ್ಸು ಕರ್ಮ ಮಾಡ್ತಾರೆ. ಇಲ್ಲಿ ನಂದೇನು ಎಲ್ಲೋ ಉಳ್ಳಾಗ ಕಲ್ಲಾಗ ಪಾಪ ನೀವೇ ಕ್ಲೀನ್ ಮಾಡಿ ಕುಂದಿರ್ತಿರಲ್ಲ. ನೋಡಿ, ನನಗೆ ಆ ಜಾಗ ಬೇಕು, ಈ ಜಾಗ ಬೇಕು ಅನ್ನೋದಿಲ್ಲ. ಈ ಮಠಕ್ಕೆ ಬಂದೆ, ಇಲ್ಲಿ ಒಳಗಡೆ ನಿಮ್ಗೆ ಮಲಗಕ್ಕೆ ಅವಕಾಶ ಕೊಡಲ್ಲ ಅಂದರು. ಮತ್ತೆ ರಿಟರ್ನ್ 1 ಗಂಟೆ ಆದಮೇಲೆ ಅವರೇ ಇಲ್ಲ ನಿಮ್ಗೆ ಬೀಗ ಕೊಟ್ಟು ಹೋಗ್ತೀನಿ, ನೀವೇ ಬಂದು ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದು ಮುಂಚೆ ನಾನು ಕೊಡಲ್ಲ ಅಂತ ಹೇಳಿದ್ರು. ಇಲ್ಲಿ ಆ ಸ್ಥಾನ ಕೊಡಂಗಿಲ್ಲ ನಿಮ್ಗೆ, ನಾನು ಒಳಗಡೆ ಹೋಗ್ತೀನಿ. ಮತ್ತೆ ಇಲ್ಲ ಬೀಗ ನಿಮ್ಗೆ ಕೊಟ್ಟು ಹೋಗ್ತೀನಿ, ನೀವೇ ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಕಲ್ತು ಬಿಡ್ತಾರೆ. ಇವತ್ತು ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ, ಗರ್ಭಗುಡಿಯಲ್ಲಿ. ಯಾರು ಬಂದಿದ್ರು? ಬಂದಿದ್ರು. ನೀವು ಬಂದಿಲ್ಲ ಗರ್ಭಗುಡಿಯಲ್ಲಿ? ನಾವು ಒಳಗಡೆನೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ಅಮ್ಮನ ಪವಾಡ. ಅಷ್ಟು ಈಸಿಯಾಗಿ ಯಾರು ಕರಿಬೇಕು ಅನ್ನೋದು ಅವ್ರ ಇಚ್ಛೆಯಿಂದನೇ ನಡೀತಾ ಇರುತ್ತೆ. ಇವತ್ತು ಎಂತಿಂಥ ಕಾಯಿಲೆಗಳು ಕಮ್ಮಿ ಆಗ್ತದೆ. ನನಗೆ ರೋಮಾಂಚನ ಆಗ್ತಾ ಇದೆ. ಇಲ್ಲಿ ನಾನು ಹೇಳಿಕೊಂಡೆ, ಭಕ್ತಿ ಭಕ್ತಿ ಭಕ್ತಿ. ಯಾವ ದೇವರು ನಿಮ್ಮಲ್ಲಿ ದುಡ್ಡು ಕೇಳಲ್ಲ, ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದು. ಇದು ಒಂದೇ ನಾನು ಕೇಳೋದು, ಆಯ್ತಾ? ನಾನು ವಿತ್ ಲೈವ್ ವಿತ್ ಪ್ರೂಫ್ ಸಮೇತ ತೊಗೊಂಡ್ಬರ್ತಾ ಇದ್ದೀನಿ. 14,000-15,000 ಜನಕ್ಕೆ ಪವಾಡ ಆಗಿರುತ್ತೆ. ಮಿರಾಕಲ್ ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ. ನನಗೆ ಅಷ್ಟು ಜನಕ್ಕೆ ಪವಾಡ. ಇಂತಿಂಥ ವಿಡಿಯೋ ಯಾರು ನೋಡಲ್ಲ. ವಿಡಿಯೋ ಯಾವ ಟೈಮ್ ಪಾಸ್. ಅಲ್ಲಿ ಊಟ ಮಾಡಿದೆ, ಅಲ್ಲಿ ಹೋಗಿ ತಿಂದೆ, ಅಲ್ಲಿ ತಿಂದೆ, ಅಲ್ಲಿಗೆ ಹೋಗಿದ್ದೆ, ಆ ಕಾಶ್ಮೀರ್ಗೆ ಹೋಗಿದ್ದೆ, ಈ ಕಾಶ್ಮೀರ್ ಹೋಗಿದ್ದೆ ಅಂಥ ವಿಡಿಯೋ ನೋಡಿಕೊಂಡು ವೈರಲ್ ಮಾಡ್ತಾರೆ. ಇಂಥವೆಲ್ಲ ವೈರಲ್ ಮಾಡಲ್ಲ ಯಾರು. ಯಾಕಂದ್ರೆ ಒಳ್ಳೇದು ಎಲ್ಲಿರುತ್ತೆ, ಭಕ್ತಿ ಇಲ್ಲ. ದೇವ್ರು ಎಲ್ಲಿದ್ದಾರೆ, ದೇವ್ರನ್ನ ತೋರಿಸ್ತಾ ಇದ್ದೀನಿ ನಾನು ನಿಮ್ಮೆಲ್ಲರಿಗೂ. ದೇವ್ರನ್ನ ತೋರಿಸ್ತಾರೆ, ದೇವ್ರು ಎಲ್ಲಿದ್ದಾರೆ ತೋರಿಸ್ತಾರೆ. ಅಲ್ಲ, ಶುಗರ್ ಇದ್ದವ್ರಿಗೆ 500-600 ಶುಗರ್ ಇದ್ದವ್ರು ಇವತ್ತು 4 ವರ್ಷದಿಂದ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ. ಇವತ್ತು ಯಾವ ಮೆಡಿಸಿನ್ ತೊಗೊಳ್ತಾ ಇಲ್ಲ ಅವರು. ನಾನು ಅವ್ರಿಗೆ ಏನು ಕೊಡ್ತೀನಿ? ಎಲ್ಲ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಕೊಡ್ತಾ ಇರೋದು. ನಂದು ಅಂತ ಏನಿಲ್ಲ ಇದರಲ್ಲಿ. ಆಯ್ತು, ಒಳ್ಳೆದಾಗಿ ಇಲ್ಲಿ ಹೆಚ್ಚಿನ ರೀತಿಯಾಗಿ ನಿಮಗೆ ಆರೋಗ್ಯ ಆಯ್ತು ಕೊಟ್ಟು ಕಾಪಾಡಿ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿ ಅವರ ಪಾದಗಳನ್ನು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್.